ಯುಎಸ್ನಲ್ಲಿ ಭಾರತಕ್ಕೆ ಬಂದ್ರೆ ಎಷ್ಟು ದುಡ್ಡಿರಬೇಕು? ಕುಟುಂಬದ ಭವಿಷ್ಯಕ್ಕೆ ಸಾಕಾಗುತ್ತಾ 10 ಕೋಟಿ ರೂಪಾಯಿ? ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ್ ಹೆತ್ತು. ಅಮೆರಿಕಕ್ಕೆ ಕೆಲಸಕ್ಕಂತ ಹೋಗಿ ಅಲ್ಲಿಯೇ ಒಂದಷ್ಟು ವರ್ಷಗಳು ಕಳೆದು ಅಲ್ಲೇ ಸೆಟ್ಲ್ ಆಗೋ ಹಂತದಲ್ಲಿರುವ ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಯಾವಾಗಲೂ ಕಾಡ್ತಿರುತ್ತೆ. ನಾವು ಯಾವಾಗ ಭಾರತಕ್ಕೆ ವಾಪಸ್ ಹೋಗ್ಬೇಕು? ನಿಜವಾಗ್ಲೂ ವಾಪಸ್ ಹೋಗ್ಲೇಬೇಕಾ? ಅಲ್ಲಿ ಮುಂದಿನ ಲೈಫ್ ಹೇಗಿರುತ್ತೆ? ಈಗ ಅಲ್ಲಿನ ಪರಿಸ್ಥಿತಿಗೆ ಹೊಂದಿಕೊಳ್ತೀವ? ಇಂತಹದ್ದೇ 10 ಪ್ರಶ್ನೆಗಳು ಸುಳಿದಾಡ್ತಿರುತ್ತೆ. ಇಂತಹದ್ದೇ ಸ್ಥಿತಿಯಲ್ಲಿರುವ ಭಾರತೀಯ ವ್ಯಕ್ತಿಯೊಬ್ಬರು ರೆಡಿಟ್ ಸಾಮಾಜಿಕ ಮಾಧ್ಯಮದಲ್ಲಿ ಅವರ ಗೊಂದಲ ಮತ್ತು ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ. ಅದಕ್ಕೆ ಪರಿಹಾರವನ್ನು ಕೇಳಿದ್ದಾರೆ. ಅವರು 15 ವರ್ಷಗಳಿಂದ USA ನಲ್ಲಿದ್ದಾರೆ. ಈಗ ಸುಮಾರು 10 ಕೋಟಿ ರೂಪಾಯಿಗಳಷ್ಟು ಉಳಿತಾಯ ಮಾಡಿಕೊಂಡಿದ್ದಾರೆ. ಈಗ ಆ ನಂಬಿಕೆಯ ಮೇಲೆ ಭಾರತಕ್ಕೆ ವಾಪಸ್ ಆಗೋಕೆ ಬಯಸ್ತಿದ್ದಾರೆ. ಆದರೆ ಅವರಿಗೆ ಒಂದು ಆತಂಕವಿದೆ. ಅದೇನಂದ್ರೆ, ಇಷ್ಟು ಹಣ ನಮಗೆ ಸಾಕಾಗುತ್ತಾ ಅಂತ. ಇವರ ಪರಿಸ್ಥಿತಿ ಏನು? ಇವರಿಗೆ ಬಂದಿರುವ ಹಣಕಾಸಿನ ಸಲಹೆಗಳೇನು? ಅದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. PhD ಹೋಲ್ಡರ್ ಹೆಂಡತಿ MBA ಗಂಡ ಬೆಂಗಳೂರಿಗೆ ಶಿಫ್ಟ್ ಆಗೋಕೆ ಪ್ಲಾನ್. ಭಾರತದಿಂದ US ಗೆ ಹೋಗಿ ಅಲ್ಲಿ ಓದು ಮತ್ತು ಕೆಲಸ ಮಾಡ್ತಾ ಈಗಾಗಲೇ 15 ವರ್ಷಗಳೇ ಕಳೆದು ಹೋಗಿವೆ. H1B ವೀಸಾದಲ್ಲಿರೋ ದಂಪತಿಗೆ ಗ್ರೀನ್ ಕಾರ್ಡ್ ಸಿಗೋ ಸಾಧ್ಯತೆಯೂ ಇದೆ. ಆದರೆ ಅದಕ್ಕಾಗಿ ಇನ್ನು ಕೆಲವು ವರ್ಷಗಳು ಕಾಯಬೇಕಾಗುತ್ತೆ. ಈಗ ಅಮೆರಿಕದಲ್ಲಿ ವೀಸಾ, ಗ್ರೀನ್ ಕಾರ್ಡ್, ವಲಸೆ ಸಂಬಂಧಿಸಿದಂತೆ ನಿಯಮಗಳು ಟೈಟ್ ಆಗ್ತಿವೆ. ಹಾಗೆ ಬಹಳಷ್ಟು ಬದಲಾವಣೆಗಳು ಆಗ್ತಿವೆ. ಪರ್ಮನೆಂಟ್ ಆಗಿ ಉಳಿಯೋಕೆ ಅಧಿಕೃತ ಅವಕಾಶ ಇಲ್ಲದೆ ಜಾಸ್ತಿ ದಿನ ರಿಸ್ಕ್ ತೆಗೆದುಕೊಂಡು ಅಮೆರಿಕದಲ್ಲಿ ಇರೋದು ಕಷ್ಟ. ಹಾಗೆ ಅದೇ ಕಾರಣಕ್ಕೆ ಬಹಳಷ್ಟು NRIಗಳು ಮತ್ತೆ ಭಾರತದ ಕಡೆ ಮುಖ ಮಾಡ್ತಿದ್ದಾರೆ. ಈಗ ನಾವು ಮಾತನಾಡ್ತಿರೋ ವ್ಯಕ್ತಿ ಮತ್ತು ಅವರ ಕುಟುಂಬದ ವಿವರಗಳನ್ನ ಮೊದಲು ನೋಡೋಣ. ಆ ವ್ಯಕ್ತಿಗೆ ಈಗ 43 ವರ್ಷ ವಯಸ್ಸು. MBA ಪದವೀಧರ ಆಗಿರುವ ಅವರು US ನ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದಾರೆ. ಸದ್ಯಕ್ಕೆ ಅವರು H1B ವೀಸಾದಲ್ಲಿದ್ದಾರೆ. ಅವರ ಹೆಂಡತಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ನಲ್ಲಿ PhD ಪೂರೈಸಿದ್ದಾರೆ. ಅವರಿಗೆ ಈಗ 40 ವರ್ಷ ವಯಸ್ಸು. PhD ಆಗಿರೋದ್ರಿಂದ ಒಳ್ಳೆ ಜಾಬ್ ಮತ್ತು ಒಳ್ಳೆ ಸಂಬಳವೂ ಇದೆ. ಇನ್ನು ಇವರಿಗೆ 4 ವರ್ಷ ಮತ್ತು 6 ವರ್ಷದ 2 ಮಕ್ಕಳಿದ್ದಾರೆ. ಅವರಿಬ್ಬರು ಕೂಡ US ನ ಸಿಟಿಜನ್ಸ್. ಹುಟ್ಟಿದಿನಿಂದಲೇ ಪೌರತ್ವದ ಹಕ್ಕು ಆ ಮಕ್ಕಳಿಗೆ ಸಿಕ್ಕಿದೆ. ಆ ಕುಟುಂಬದ ಸದ್ಯದ ಒಟ್ಟು ಸಂಪತ್ತು ಅಥವಾ ಆಸ್ತಿಯು $1.1 ಮಿಲಿಯನ್ ನಷ್ಟಿದೆ. ಅಂದರೆ ಸುಮಾರು 10 ಕೋಟಿ ರೂಪಾಯಿಗಳು ಅಂತ ಕನ್ವರ್ಟ್ ಮಾಡಿ ಹೇಳ್ಬಹುದು. ಕ್ಯಾಶ್ ಹಾಗೂ ಸ್ಟಾಕ್ಸ್ ಹಾಗೂ IRA ನಲ್ಲಿ ಸುಮಾರು $630 ಇದೆ. ಹಾಗೆ ಮುಂದಿನ 10 ವರ್ಷಗಳಲ್ಲಿ ಅವರಿಗೆ 15 ಕೋಟಿ ರೂಪಾಯಿಗಳ ಪಿತ್ರಾರ್ಜಿತ ಆಸ್ತಿ ಸಿಗುವ ಸಾಧ್ಯತೆ ಇದೆ. ಇವು ಮೂಲತಃ ಉತ್ತರ ಭಾರತದವರಾದ್ರೂ ಕೂಡ ಹೈದರಾಬಾದ್ ಅಥವಾ ಬೆಂಗಳೂರಿಗೆ ಶಿಫ್ಟ್ ಆಗೋಕೆ ಪ್ಲಾನ್ ಮಾಡ್ತಿದ್ದಾರೆ. ಈ ಸಿಟಿಗಳಲ್ಲೇ ಅವರ ಹೆಂಡತಿಗೆ ಕೆಲಸ ಸಿಗುವ ಅವಕಾಶಗಳು ಜಾಸ್ತಿ ಇರೋದ್ರಿಂದ ದಕ್ಷಿಣ ಭಾರತವನ್ನೇ ಅವರು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇಬ್ಬರು ಭಾರತದಲ್ಲಿ ಕೆಲಸ ಮಾಡಿದ್ರೆ ವರ್ಷಕ್ಕೆ 1 ಕೋಟಿ ರೂಪಾಯಿವರೆಗೂ ಆದಾಯ ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಅಷ್ಟು ಸಂಬಳ ಸಿಗುವ ಕೆಲಸವನ್ನು ಅವರು ಹುಡುಕಿಕೊಳ್ಳಬೇಕಿದೆ. ಇಷ್ಟೆಲ್ಲ ಹಣವಿದ್ದರೂ ಇವರಿಗೆ ಒಂದು ಭಯವಿದೆ. ಇನ್ನು ಒಂದು 3-4 ಕೋಟಿ ರೂಪಾಯಿಯಷ್ಟು ಜಾಸ್ತಿ ಹಣ ಸಂಗ್ರಹ ಇದ್ದಿದ್ದರೆ ಚೆನ್ನಾಗಿರ್ತಿತ್ತಾ ಅನ್ನೋ ಆತಂಕ ಇದೆ. ಜೊತೆಗೆ ಟ್ಯಾಕ್ಸ್ ಪ್ಲಾನಿಂಗ್ ಹೇಗ್ ಮಾಡಬೇಕು, US ಆಸ್ತಿಗಳನ್ನ ಏನು ಮಾಡಬೇಕು ಅನ್ನೋ ಗೊಂದಲವೂ ಇದೆ. ಭಾರತದಲ್ಲಿ ಸಿಗುತ್ತಾ ವರ್ಷಕ್ಕೆ 1 ಕೋಟಿ ರೂಪಾಯಿ? ಅಲ್ಲೇ ಉಳಿಯೋಕೆ EB1 ವೀಸಾ ಆಯ್ಕೆ. ಅವರ ಪ್ರಶ್ನೆಗಳು ಮತ್ತು ಅನುಮಾನಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಅನುಭವಿಗಳು 10 ರೀತಿಯ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಒಂದಷ್ಟು ಆಯ್ದ ರಿಯಾಕ್ಷನ್ಗಳನ್ನು ನೋಡೋಣ. ಅದರಲ್ಲಿ ಒಬ್ಬ ಬಳಕೆದಾರರು ತುಂಬಾ ಪ್ರಾಕ್ಟಿಕಲ್ ಆಗಿ ಲೆಕ್ಕ ಹಾಕಿದ್ದಾರೆ. ಅವರ ಪ್ರಕಾರ ನಿಮ್ಮ 10 ಕೋಟಿಯಲ್ಲಿ ಹೈದರಾಬಾದ್ ಅಥವಾ ಬೆಂಗಳೂರಿನ ಒಳ್ಳೆಯ ಕೆಡೆಟ್ ಕಮ್ಯುನಿಟಿಯಲ್ಲಿ 3 BHK ಮನೆಗೆ ಸುಮಾರು 2ರಿಂದ 2.5 ಕೋಟಿ ರೂಪಾಯಿ ಬೇಕಾಗಬಹುದು. ಇನ್ನು ಮಕ್ಕಳಿಗೆ ವರ್ಷಕ್ಕೆ 1.5 ಲಕ್ಷ ರೂಪಾಯಿಯಂತೆ ಒಳ್ಳೆಯ CBSE ಶಾಲೆಯಲ್ಲಿ ಶಿಕ್ಷಣ ಕೊಡಿಸಬಹುದು. ಉಳಿದ 8 ಕೋಟಿ ರೂಪಾಯಿಯನ್ನ ಸರಿಯಾಗಿ ಹೂಡಿಕೆ ಮಾಡಿದ್ರೆ ವರ್ಷಕ್ಕೆ 20ರಿಂದ 30 ಲಕ್ಷ ರೂಪಾಯಿ ಆದಾಯವನ್ನ ಸುಲಭವಾಗಿ ಪಡೆಯಬಹುದು. ಇದು ಹೈದರಾಬಾದ್ ನಲ್ಲಿ ಒಂದು ಉತ್ತಮ ಅಪ್ಪರ್ ಮಿಡಲ್ ಕ್ಲಾಸ್ ಜೀವನಕ್ಕೆ ಸಾಕಾಗುತ್ತೆ ಅಂತ ವಿವರಿಸಿದ್ದಾರೆ.
ಇನ್ನು NRI ದಂಪತಿಯು ಭಾರತದಲ್ಲಿ ಕೆಲಸ ಮಾಡಿ ವರ್ಷಕ್ಕೆ 1 ಕೋಟಿ ರೂಪಾಯಿ ಸಂಪಾದಿಸಿದ್ರೆ ಮುಂದಿನ 5 ವರ್ಷಗಳಲ್ಲಿ ನಿಮ್ಮ ಆಸ್ತಿ 15 ಕೋಟಿ ರೂಪಾಯಿ ದಾಟುತ್ತದೆ. ಹಾಗಾಗಿ ಹಣದ ಬಗ್ಗೆ ಭಯ ಬೇಡ ಅನ್ನೋ ವಿಶ್ವಾಸದ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಇನ್ನೊಂದು ಅತಿ ಮುಖ್ಯವಾದ ಭಾಗ, ಅವರು ಭಾರತಕ್ಕೆ ಬಂದ ತಕ್ಷಣ ನಾನ್ ರೆಸಿಡೆಂಟ್ ಆಗಿರ್ತಾರೆ. ಅದರಲ್ಲಿ ಒಂದು ದೊಡ್ಡ ರಿಸ್ಕ್ ಇದೆ ಅನ್ನೋ ಎಚ್ಚರಿಕೆಯೂ ಸಿಕ್ಕಿದೆ. ಹಾಗೆ ಅಮೆರಿಕದ ನಿಯಮದ ಪ್ರಕಾರ ನೀವು ಅಲ್ಲಿನ ಗ್ರೀನ್ ಕಾರ್ಡ್ ಅಥವಾ ಸಿಟಿಜನ್ ಅಲ್ಲದಿದ್ದರೆ ನಿಮ್ಮ ಹೆಸರಿನಲ್ಲಿರುವ $60,000 ಹೆಚ್ಚಿನ ಆಸ್ತಿಗೆ 40% ವರೆಗೆ ಎಸ್ಟೇಟ್ ಟ್ಯಾಕ್ಸ್ ಬಿಡಬಹುದು. ಇದಕ್ಕೆ ತಜ್ಞರು ನೀಡುವ ಸಲಹೆ ಅಂದ್ರೆ US ಟ್ರಸ್ಟ್ ರಚಿಸುವುದು ಅಥವಾ ಆ ಹಣವನ್ನ ಮಕ್ಕಳ ಹೆಸರಿಗೆ ಪ್ಲಾನ್ ಮಾಡುವುದು. ಹಾಗೆ ಆ ದಂಪತಿಯು ಅಮೆರಿಕದಲ್ಲಿರುವ ಎಲ್ಲ ಹಣವನ್ನ ಭಾರತಕ್ಕೆ ತರಲು ಬಯಸುತ್ತಿಲ್ಲ. ಇದು ಒಳ್ಳೆಯ ನಿರ್ಧಾರ. ಆ ಹಣ ಅಲ್ಲೇ ಬೆಳೆಯಲಿ, ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಅಮೆರಿಕದಲ್ಲೇ ಅದು ಬಳಕೆಯಾಗುತ್ತದೆ. ಆ ದಂಪತಿಗೆ ಇನ್ನೂ ಒಂದು ಆಯ್ಕೆಯೂ ಇದೆ. ಹೆಂಡತಿಯು PhD ಮಾಡಿರುವುದರಿಂದ ಅವರು EB1 ವೀಸಾ ಕೆಟಗರಿಯಲ್ಲಿ ಗ್ರೀನ್ ಕಾರ್ಡ್ಗೆ ಪ್ರಯತ್ನಿಸಬಹುದು. ಒಂದು ವೇಳೆ ಅಮೆರಿಕದಲ್ಲೇ ಇರಬೇಕು ಅನಿಸಿದ್ರೆ ಇದು ಸುಲಭವಾದ ದಾರಿ. ಆದರೆ ಗಂಡ ಹೇಳ್ತಿರೋದು, ಕಳೆದ 15 ವರ್ಷಗಳಿಂದ ವೀಸಾ ಟೆನ್ಷನ್ ನಿಂದ ಅವರು ಸುಸ್ತಾಗಿದ್ದಾರೆ. ಅವರಿಗೆ ಮನಃಶಾಂತಿ ಮುಖ್ಯವಾಗಿದೆ. ಇದಕ್ಕೆ ನೆಟ್ಟಿಗರು ಸಾಥ್ ಕೊಟ್ಟಿದ್ದು ಹೌದು. ಹಣಕ್ಕಿಂತ ಮಾನಸಿಕ ನೆಮ್ಮದಿ ಮುಖ್ಯ. ನಿಮ್ಮ ಮಕ್ಕಳ ವಯಸ್ಸು ಈಗ ಕೇವಲ 4 ಮತ್ತು 6 ವರ್ಷ. ಭಾರತಕ್ಕೆ ಹೊಂದಿಕೊಳ್ಳಲು ಇದು ಸರಿಯಾದ ಸಮಯ ಅನ್ನೋ ಸಲಹೆ ಮಾಡಿದ್ದಾರೆ. ಇವರಿಗೆ ಕೂಡ ನೀವು ಕೊಡುವ ಸಲಹೆಯನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.